ಬಿಡುಗರು ನೋಡ್ರಿ, ನಮ್ಮಲ್ಲಿ ಯಾವ ಬಣನೂ ಇಲ್ಲ, ಪಣನೂ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ದೇಶದ ಇತಿಹಾಸದಲ್ಲಿ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗಿದ್ದಾರೆ. ಅವರ ದೂರದೃಷ್ಟಿಯ ಚಿಂತನೆ, ಅವರ ಅಭಿವೃದ್ಧಿಯ ಸಂಕೇತ. ಒಬ್ಬ ಸೋಮಣ್ಣ ತುಮಕೂರಿನಲ್ಲಿ ಗೆದ್ದವನು ಮೊದಲನೇ ಬಾರಿಗೆ ಕರ್ಕೊಂಡು ಬಂದು ಹೋಗಿ ನನ್ನನ್ನು ರಾಷ್ಟ್ರದಲ್ಲಿ ಒಬ್ಬ ಮಂತ್ರಿಯಾಗಿ ಮಾಡಿದ್ದಾರೆ. ಒಂದು ಎಲ್ಲ ಇಲಾಖೆಯಲ್ಲೂ ಕೂಡ ಐತಿಹಾಸಿಕ ತೀರ್ಮಾನಗಳು ಮಾಡಿ ಅಭಿವೃದ್ಧಿ ಅಂತ ಹೋಗ್ತಾ ಇದ್ದೀವಿ. ಕರ್ನಾಟಕದ್ದು ಇನ್ನು ಮಹಾರಾಷ್ಟ್ರ ಚುನಾವಣೆ ಮೋಸ್ಟ್ಲಿ ನವಂಬರ್ಗೆ ಮುಗೀತದೆ, ಎಲ್ಲವೂ ಸಖ್ಯ ಅಂತ ಆಯ್ತದೆ. ಸಣ್ಣ ಪುಟ್ಟ ಭಾವನೆಗಳು ಇರೋದು, ಅದು ಕೂಡ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ಮಂತ್ರಿ ಆದಾಗಿಂದ ಒಂದು 4-5 ದಿನ ಬೆಂಗಳೂರಿನಲ್ಲಿ ಇರ್ಬೋದು. ಎಲ್ಲ ಕೇವಲ ಕರ್ನಾಟಕಕ್ಕೆ ಬರ್ತಾಯಿಲ್ಲ. ನಾನು ಜಾರ್ಖಂಡ್ಗೂ ಹೋಗಿದ್ದೀನಿ, ತೆಲಂಗಾಣಕ್ಕೆ ಹೋಗಿದ್ದೀನಿ, ಹೈದರಾಬಾದ್ಗೆ ಹೋಗಿದ್ದೀನಿ, ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ, ಚೆನ್ನೈಗೆ ಹೋಗಿದ್ದೀನಿ, ಆಮೇಲೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಪಾಂಡಿಚೇರಿಗೆ ಹೋಗಿದ್ದೀನಿ. ಮತ್ತು ಅವೆಲ್ಲ ಬಿಟ್ಟು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಕಡೆ ನಾವು ಹೋಗ್ತಾ ಇದ್ದೀವಿ. ಒಂದು ಸತ್ಯ, ಬಣನೂ ಇಲ್ಲ, ಏನೂ ಇಲ್ಲ. ಭಾರತೀಯ ಜನತಾ ಪಕ್ಷ ಏನು ಇವತ್ತು ನಮ್ಮ ಅಭಿವೃದ್ಧಿ ಇದೆ, ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಚಿಂತನೆ ಇದೆ, ಅದ್ರ ಜೊತೆಲಿ ಕೆಲಸ ಮಾಡ್ತಾರೆ.